ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸಾನ್ವಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಚನ ಸಾಹಿತ್ಯದ ಪಿತಾಮಹ ಪ.ಗು. ಹಳಕಟ್ಟಿಯವರ ಜನ್ಮದಿನದ ಅಂಗವಾಗಿ ಹಳಕಟ್ಟಿಯವರು ಯಾವ ರೀತಿಯಾಗಿ ವಚನಗಳನ್ನು ಸಂಗ್ರಹಿಸಿದರು ಎಂಬುದನ್ನು ತಿಳಿಯೋಣ. 12ನೇ ಶತಮಾನದಲ್ಲಿ ಬಾಳಿ ಬದುಕಿದ ಬಸವಣ್ಣವರ ತತ್ವಾನುಯಾಯಿಗಳು ಇವರು ಸಮಾಜದ ಮೌಢ್ಯತೆಗಳನ್ನು ಹೋಗಲಾಡಿಸಿ ವೈಚಾರಿಕ ಅರಿವನ್ನು ಮೂಡಿಸುವ ದಿಸೆಯಲ್ಲಿ ಸಾವಿರಾರು ವಚನಗಳನ್ನು ಸರಳಗನ್ನಡದಲ್ಲಿ ರಚಿಸಿದ್ದಾರೆ. ಪ.ಗು. ಹಳಕಟ್ಟಿಯವರು ಶರಣರು ರಚಿಸಿದ ವಚನಗಳೆಲ್ಲವನ್ನು ಒಂದೆಡೆ ಸೇರಿಸಿ ಅವರು ಸಾಮಾನ್ಯ ಜನರಿಗೆ ಸುಲಭವಾಗಿ ದೊರೆಯುವಂತೆ ಮಾಡಿದರು. ಕನ್ನಡ ಭಾಷೆಯಲ್ಲಿರುವ ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಎಂಬ ಬಿರುದನ್ನು ಪಡೆದರು. ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ಇಂದು ನಮ್ಮ ಸಹಪಾಠಿಗಳು ಬಸವಣ್ಣ, ಅಕ್ಕಮಾದೇವಿ, ಅಲ್ಲಮ ಪ್ರಭು ವಚನಗಳನ್ನು ಪ್ರಸ್ತುತಪಡಿಸುವರು. ಬನ್ನಿ ಕೇಳಿ ಆನಂದಿಸೋಣ. ಎಲ್ಲರಿಗೂ ಸುಮ ಮುಂಜಾನೆ. ನನ್ನ ಹೆಸರು ಸಾಧಿಕಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಅಕ್ಕಮಾದೇವಿಯ ವಚನಗಳನ್ನು ಹೇಳುತ್ತೇನೆ. ಅರಿಯದಂದಡೆ ಅರಿಯಬಾರದು ನೋಡ, ಘನಕ್ಕೆ ಘನತಾನೇ ನೋಡ, ಚನ್ನಮಲ್ಲಿಕಾರ್ಜುನ ನಿರ್ಣಯವಿಲ್ಲದೆ ಸೋತೆನು. ನಾಳೆ ಬರುವುದು ನಮಗಿಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ, ಆಗ ಈಗ ಎನ್ನಬೇಡ ಚನ್ನಮಲ್ಲಿಕಾರ್ಜುನ. ಉಸಿರಿನ ಪರಿಮಳವು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರನೇ ಇರಲು ಲೋಕವೇ ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದಲ್ಲಿ ಹಂಗೆ ಕೈಯ. ಚನ್ನಮಲ್ಲಿಕಾರ್ಜುನ. ಧನ್ಯವಾದಗಳು. ನನ್ನ ಹೆಸರು ಕೆಂಚಪ್ಪ ತುಮರಮಟ್ಟಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಬಸವಣ್ಣವರ ವಚನಗಳನ್ನು ಹೇಳುತ್ತೇನೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳದೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಅದಿತಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಶ್ರೀ ಅಲ್ಲಮ್ಮ ಪ್ರಭು ಅವರ ವಚನಗಳನ್ನು ಹೇಳುತ್ತಿದ್ದೇನೆ. ಶೀಲೆ ಬಳಗನ ಪಾವಕನಂತೆ, ಉದಕದೊಳಗನ ಪ್ರತಿಬಿಂಬದಂತೆ, ಬೀಜದೊಳಗನ ವೃಕ್ಷದಂತೆ, ಶಬ್ದದೊಳಗನ ನಿಶಬ್ದದಂತೆ. ಗುಹೇಶ್ವರ, ನಿಮ್ಮ ಚರಣ ಸಂಬಂಧ ಹೊನ್ನು ಮಾಯಲ್ಲ, ಹೆಣ್ಣು ಮಾಯಲ್ಲ, ಮಣ್ಣು ಮಾಯಲ್ಲ, ಮನದ ಮುಂದಾನವೇ ಆಸೆ ಮಾಯ ಕಾಣ ಗುಹೇಶ್ವರ. ಧನ್ಯವಾದಗಳು. ಥ್ಯಾಂಕ್ ಯು.